ಗಣಿನಾಡು ಬಳ್ಳಾರಿಯಲ್ಲಿ ಬಯಲಾಯಿತು 5,000 ವರ್ಷಗಳ ಹಳೆಯ ಮಿಸ್ಟರಿ. ಮಣ್ಣಿನ ಅಡಿಯಲ್ಲಿ ಒಂದರ ಪಕ್ಕದಲ್ಲೊಂದು ಅಸ್ಥಿಪಂಜರ ಪತ್ತೆಯಾಗಿದೆ. ಭೂಗತ ಲೋಕದ ರಹಸ್ಯ ಬಯಲಾಗಿದೆ. ತೆಕ್ಕಲಕೋಟೆಯ ಗೌಡ್ರ ಮೂಲೆ ಬೆಟ್ಟದಲ್ಲಿ ಅಗೆದಷ್ಟು ಕುತೂಹಲ ಹೆಚ್ಚುತ್ತಿದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 5,000 ವರ್ಷ ಹಳೆಯ ಅಸ್ಥಿಪಂಜರಗಳು ಪತ್ತೆ. ಬಳ್ಳಾರಿಯಲ್ಲಿ ಬಯಲಾಯಿತು 5,000 ವರ್ಷಗಳ ಹಳೆಯ ಮಿಸ್ಟರಿ. ಮಣ್ಣಿನ ಭೂಗರ್ಭದ ಅಡಿಯಲ್ಲಿ ಒಂದರ ಪಕ್ಕದಲ್ಲೊಂದು ಅಸ್ಥಿಪಂಜರ ಪತ್ತೆಯಾಗಿದೆ. ಭೂಗತ ಲೋಕದ ರಹಸ್ಯ ಬಟಾ ಬಯಲು. ತೆಕ್ಕಲಕೋಟೆಯ ಗೌಡ್ರ ಮೂಲೆ ಬೆಟ್ಟದಲ್ಲಿ ಅಗೆದಷ್ಟು ಕುತೂಹಲ, ಬಗೆದಷ್ಟು ಕೌತುಕ. ಒಂದಲ್ಲ ಎರಡಲ್ಲ ಬರೋಬ್ಬರಿ 5,000 ವರ್ಷ ಹಳೆಯ ಅಸ್ಥಿ ಪಂಜರಗಳು ಪತ್ತೆಯಾಗಿವೆ. 5.5 ಅಡಿ ಉದ್ದದ 2 ಮಾನವ ಅಸ್ಥಿ ಪಂಜರಗಳು ಪತ್ತೆ. ಒಂದರ ಪಕ್ಕದಲ್ಲೊಂದು ಇರುವ ಅಸ್ಥಿ ಪಂಜರಗಳು ಪತ್ತೆಯಾಗಿದ್ದು, ಸಾವಿನಲ್ಲೂ ಒಂದಾಗಿದ್ರ ಈ ಪ್ರಾಗೈತಿಹಾಸಿಕ ಮನುಷ್ಯರು. ಅಚ್ಚರಿ ಮೂಡಿಸಿದ ಶವ ಸಂಸ್ಕಾರ. ಮೃತದೇಹಗಳ ಮೇಲೆ ಕಲ್ಲುಗಳನ್ನು ಇಟ್ಟು ಹೂತಿಟ್ಟ ಪದ್ಧತಿ ಪತ್ತೆಯಾಗಿದೆ. ಸಾವಿರಾರು ವರ್ಷಗಳ ಹಿಂದಿನ ಅಂತ್ಯಕ್ರಿಯೆಯ ಗುಟ್ಟು ರಟ್ಟಾಗಿದೆ. ಅಸ್ಥಿಪಂಜರದ ಸುತ್ತ ಪತ್ತೆಯಾಗಿವೆ ಮಡಿಕೆಯ ಚೂರುಗಳು ಮತ್ತು ಆಯುಧಗಳು. ಶಿಲಾಯುಗದ ಮಾನವನ ಜೀವನ ಶೈಲಿಗೆ ಸಿಕ್ಕಿತು ಬಲವಾದ ಸಾಕ್ಷ್ಯ. ಅಮೆರಿಕ ಉತ್ಖನನ ತಂಡದಿಂದ ಕಾರ್ಯಾಚರಣೆ. ಹಾರ್ಟ್ವಿಕ್ ವಿಶ್ವವಿದ್ಯಾಲಯದ ನಮಿತಾ ಸುಗಂಧಿ ನೇತೃತ್ವದಲ್ಲಿ ಉತ್ಖನನ. ಮಣ್ಣಿನ ಪದರಗಳಲ್ಲಿ ಅಡಗಿದ್ದ ಸತ್ಯ ಹೊರತೆಗೆದ ಸಂಶೋಧಕರು. ಪತ್ತೆಯಾದ ಈ ಅಸ್ಥಿ ಪಂಜರಗಳು ಯಾರದ್ದು, ಎಷ್ಟು ವರ್ಷದ ಹಳೆಯದ್ದು? ನಿಖರ ಮಾಹಿತಿ ತಿಳಿಯೋದಕ್ಕೆ ಲ್ಯಾಬ್ಗೆ ರವಾನೆ ಮಾಡಲಾಗಿದೆ. ಭಾರತದ ಭುವಿಯಲ್ಲಿ ಅದೆಷ್ಟೋ ನಾಗರಿಕತೆಗಳು ಬಂದು ಹೋಗಿದ್ದಾವೆ. ಹರಪ್ಪ ಮೊಹೆಂಜದಾರೋ ನಾಗರಿಕತೆಯಿಂದ ಹಿಡಿದು ಶಿಲಾಯುಗದ ನಾಗರಿಕತೆಯವರೆಗೂ ಕೂಡ ಈ ಭಾರತದ ಭುವಿ ಸಾಕ್ಷ್ಯ ವಹಿಸಿದೆ. ಒಂದೊಂದು ನಾಗರಿಕತೆಗಳು ಬಂದು ಹೋದಾಗಲೆಲ್ಲ ಹೊಸತಾದ ಒಂದು ಪದ್ಧತಿಯನ್ನು, ಒಂದು ಸಂಸ್ಕಾರವನ್ನು ತಂದು ಹೋಗಿತ್ತು. ಶಿಲಾಯುಗದಲ್ಲಿ ಮನುಷ್ಯ ಬೆತ್ತಲೆಯಾಗಿ ತಿರುಗಾಡ್ತಾ ಇದ್ದ. ತನಗಿಷ್ಟ ಇರುವ ಜಾಗಕ್ಕೆ ಎಲೆಗಳನ್ನು ಅದುಮಿಟ್ಟು ಮಾನ ಮುಚ್ಕೋತಾ ಇದ್ದ. ಆ ತರಹದೊಂದು ಶಿಲಾಯುಗದಲ್ಲಿ ಆಗಲೂ ಒಂದು ಎಮೋಷನಲ್, ಒಂದು ಭಾವನಾತ್ಮಕವಾದ ಸಂಬಂಧಗಳಿತ್ತು. ಶಿಲಾಯುಗದ ಮನುಷ್ಯರಿಗೂ ಕೂಡ ಒಂದು ಭಾವನೆಗಳಿತ್ತು. ಗಂಡ ಹೆಂಡತಿ ಒಟ್ಟಿಗೆ ಬದುಕ್ತಾ ಇದ್ರು. ಮದುವೆಯ ಪದ್ಧತಿ ಇಲ್ಲದಲೇ ಇದ್ರೂ ಕೂಡ ತಮಗಿಷ್ಟ ಆದವರೇ ಹೆಂಡ್ರು. ಆಗ ಬಲಬಗಲಲ್ಲಿ ಯಾರಿರ್ತಾರೋ ಅವ್ರ ಹೆಗಲ ಮೇಲೆ ಯಾರ ಕೈ ಇರುತ್ತೋ ಅವನೇ ಗಂಡ, ಅವನೇ ಹೆಂಡತಿ. ಇನ್ನು ಬಲ ಕೈಗಳ ಕೆಳಗೆ ಯಾರು ಬಂದು ಒಳಗಾದರೂ ಕೂಡ ಅವರು ಹೆಂಡತಿಯಾಗೋ ಚಾನ್ಸಸ್ಗಳಿದ್ದಕ್ಕೆ ನಾಗರಿಕತೆ ಅದಲ್ಲ. ಸೊ ಆ ಸಂದರ್ಭದಲ್ಲಿ 5,000 ವರ್ಷಗಳ ಹಿಂದಿನ ಸಮಾಧಿ ಕಲ್ಲುಗಳಿಂದ ನಿರ್ಮಿಸಲ್ಪಟ್ಟ, ಅದರೊಳಗೆ ಬಂಧಿಯಾಗಿರುವ ಕೆಲ ಶವಗಳು. ಆ ಶವಗಳು ಒಬ್ಬರನ್ನೊಬ್ಬರು ಗಟ್ಟಿಯಾಗಿ ಹಿಡ್ಕೊಂಡ ರೀತಿಯಲ್ಲಿ ಅಸ್ಥಿಪಂಜರಗಳು ಪತ್ತೆ ಆಗಿದೆ. ಅದರ ಅರ್ಥ ಸಾವಿನ ಸಂದರ್ಭದಲ್ಲೂ ಕೂಡ ಈ ಜೋಡಿ ಒಟ್ಟಿಗೆ ಕೂತಿರ್ಬೋದು ಅಥವಾ ಒಟ್ಟಿಗೆ ಮಲಗಿರ್ಬೋದು. ಆ ಕಾಲಘಟ್ಟದಲ್ಲಿ ಏನಾಗಿತ್ತೋ, ಅವರ ಸಮಾಧಿಯ ಸುತ್ತಮುತ್ತ ಮಡಿಕೆಯ ಚೂರುಗಳು, ಅವರು ಬಳಸ್ತಾ ಇದ್ದ ಆಯುಧಗಳು, ಇವೆಲ್ಲವೂ ಕೂಡ ಪತ್ತೆಯಾಗಿದೆ. ಉತ್ಖನನ ಸಂದರ್ಭ ಅವೆಲ್ಲವನ್ನು ಕೂಡ ವಶಕ್ಕೆ ಪಡೆಯಲಾಗುತ್ತೆ. ಜೊತೆಗೆ ಅದನ್ನು ಲ್ಯಾಬಿಗೆ ಕಳುಹಿಸಿಕೊಡಲಾಗುತ್ತೆ. ಇದು ಎಷ್ಟು ವರ್ಷದ ಹಿಂದಿನ ಇತಿಹಾಸ, ಯಾರು ಬದುಕಿದ್ರು ಆಗ, ಆ ಸಂದರ್ಭದಲ್ಲಿ ಯಾವ ನಾಗರಿಕತೆ ಇತ್ತು, ಆಗಿನ ಜೀವನ ಶೈಲಿ ಹೇಗೆ, ಇವೆಲ್ಲವೂ ಕೂಡ ಅತ್ಯಂತ ಕೌತುಕ ತುಂಬಿದ ವಿಚಾರಗಳನ್ನು ಅಧ್ಯಯನಕ್ಕೆ ಒಳಪಡಿಸಲಾಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.